ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 9ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯಾವ ಕೆಲಸಗಳು ಬಂಧನಕ್ಕೆ ಕಾರಣವಾಗುತ್ತೆ, ಇಲ್ಲಿಂದ ಮುಕ್ತಿಯನ್ನ ಪಡಿಬೇಕು ಅಂತಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ಬಂಧನಕ್ಕೆ ಕಾರಣವಾಗದೇ ಇರುವಂತ ಕರ್ಮ ಯಾವುದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಲ್ವಾ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಅಯಂ ಲೋಕಃ ಇದರ ಅಭಿಪ್ರಾಯ ಏನು? ಅಯಂ ಲೋಕಃ ಅಂತಂದ್ರೆ ಅರ್ಥ ಏನು ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಮನುಷ್ಯರಿಗೆ ಮಾತ್ರ, ಅಂದ್ರೆ ಇಲ್ಲಿ ಅಯಂ ಲೋಕಃ ಅಂತಂದ್ರೆ ಮನುಷ್ಯ ಸಮುದಾಯ ಅಂತ ಅರ್ಥ. ಇಲ್ಲಿ ಮನುಷ್ಯ ಸಮುದಾಯ ಅಂತ ಮಾತ್ರ ಯಾಕೆ ಹೇಳಿದ್ದಾರೆ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಉತ್ತರ ಏನಪ್ಪಾ ಅಂತಂದ್ರೆ, ಮನುಷ್ಯರಿಗೆ ಮಾತ್ರ ಕರ್ಮ ಮಾಡುವಂತ ಅಧಿಕಾರ ಇರೋದು. ನೋಡಿ, ಈ ವಿಷಯ ತಿಳ್ಕೋಬೇಕು. ನಾವು ಪ್ರಾಣಿ ಪಕ್ಷಿಗಳನ್ನ ನೋಡಿದಾಗ ಅದು ಒಳ್ಳೇದ್ ಮಾಡ್ತಾ ಇದೆ, ಅದು ಕೆಟ್ಟದ್ ಮಾಡ್ತಾ ಇದೆ, ಇದೆಲ್ಲ ನಾವು ಯೋಚನೆ ಮಾಡ್ತೀವಲ್ವಾ. ಆದ್ರೆ ಇಲ್ಲಿ ಕೆಲಸ ಮಾಡುವಂತ ಅಧಿಕಾರ ಮನುಷ್ಯರಿಗೆ ಮಾತ್ರ ಇರೋದು. ಪ್ರಾಣಿ ಪಕ್ಷಿಗಳು ಕೆಲಸ ಮಾಡುತ್ತಾ ಇಲ್ಲ. ಅದೇನು ಮಾಡುತ್ತೆ, ತನ್ನ ಹೊಟ್ಟೆ ಹೊರ್ಕೊಳ್ಳೋದು, ಎಂಜಾಯ್ ಮಾಡೋದು, ತನ್ನ ಮಕ್ಕಳನ್ನ ನೋಡ್ಕೊಳ್ಳೋದು, ಮತ್ತದು ಒಂದಿಷ್ಟು ವಯಸ್ಸವರೆಗೂ ಮಾತ್ರ ನೋಡ್ಕೊಳ್ಳುತ್ತೆ, ಆಮೇಲೆ ಬಿಟ್ಬಿಡುತ್ತದು. ಆಯ್ತಾ? ಅಷ್ಟೇ. ಕೆಲಸ ಮಾಡುವಂತ ಅಧಿಕಾರ ಅವುಗಳಿಗಿಲ್ಲ. ಅವು ಕೆಲಸ ಮಾಡಿ ಊಟ ಮಾಡುತ್ತಾ ಇಲ್ಲ, ನಾವು ಹಾಕಿದ್ರೆ ತಿನ್ನುತ್ತದು, ಆ ಥರ ಅಲ್ವಾ. ಎಲ್ಲೋ ಒಂದು ಹುಡುಕೊಂಡು ಅದು ತಿನ್ನುತ್ತೆ ಹೊರತು ಕೆಲಸ ಮಾಡೋದಿಲ್ಲ. ಕೆಲಸ ಮಾಡುವಂತ ಅಧಿಕಾರ ಇರೋದು ಮನುಷ್ಯರಿಗೆ ಮಾತ್ರ. ಈ ಮನುಷ್ಯ ಜನ್ಮದಲ್ಲಿ ಮಾಡಿರುವಂತ ಕೆಲಸಗಳ ಫಲವನ್ನ ಭೋಗಿಸೋದಕ್ಕೇನೆ ಬೇರೆ ಬೇರೆ ಯೋನಿಗಳಲ್ಲಿ ಜನ್ಮ ಅನ್ನೋದು ನಮಗೆ ಸಿಗುತ್ತೆ. ಅದರಲ್ಲಿ ಪಾಪ ಪುಣ್ಯ ರೂಪಿ ಹೊಸ ಕರ್ಮ ಅನ್ನೋದು ಆಗೋದಿಲ್ಲ. ಅಂದ್ರೆ ಮನುಷ್ಯ ಜನ್ಮವನ್ನ ಬಿಟ್ಟು ಬೇರೆ ಪ್ರಾಣಿ ಪಕ್ಷಿಗಳ ಜನ್ಮ ಯಾವುದೇ ಆಗಿರ್ಬೋದು, ಬೇರೆ ಯೋನಿಗಳಲ್ಲಿ ಪಾಪ ಪುಣ್ಯ ಅನ್ನುವಂಥ ಹೊಸ ಕರ್ಮಗಳು ಹುಟ್ಟೋದಿಲ್ಲ. ಈಗ ನಾವು ಒಂದು ಬೆಕ್ಕನ್ನು ನೋಡ್ತೀವಿ, ಒಂದು ನಾಯಿ ನೋಡ್ತೀವಿ, ಅದೇನು ಮಾಡುತ್ತೋ ಅದರಿಂದ ಅದಕ್ಕೆ ಪಾಪ ಪುಣ್ಯ ಅನ್ನೋದೆಲ್ಲ ಸಿಗೋದಿಲ್ಲ. ಇನ್ನು ದೇವತೆಗಳು ಕೂಡ ಅಷ್ಟೇನೆ, ಅಲ್ಲಿ ಪಾಪ ಪುಣ್ಯ ಅನ್ನೋದು ಇರೋದಿಲ್ಲ. ಸ್ವರ್ಗಲೋಕಗಳಲ್ಲೂ ಕೂಡ ಪಾಪ ಪುಣ್ಯ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಈ ಮನುಷ್ಯ ಜನ್ಮದಲ್ಲಿ ನಾವು ಮಾಡಿರುವಂತ ಕೆಲಸಗಳ ಪ್ರತಿಫಲವನ್ನ ಅನುಭವಿಸೋದಕ್ಕೆ ಅಂತಾನೆ ಪುಣ್ಯ ಲೋಕಗಳಿರೋದು, ಮತ್ತೆ ಬೇರೆ ಯೋನಿಗಳಿರುವಂಥದ್ದು. ಅಂದ್ರೆ ಪ್ರಾಣಿ ಪಕ್ಷಿ ಈ ರೀತಿ ಯೋನಿಗಳಿರುವಂಥದ್ದು. ಅಲ್ಲಿ ಯಾವುದೇ ಪಾಪ ಪುಣ್ಯ ರೂಪಿ ಹೊಸ ಕರ್ಮ ಅನ್ನೋದು ಆಗೋದಿಲ್ಲ. ಈ ಕಾರಣದಿಂದಾನೇ ಬೇರೆ ಯೋನಿಗಳಲ್ಲಿ ಮಾಡಿರುವಂತಹ ಕರ್ಮ ಇದೆಯಲ್ಲ, ಅದು ಬಂಧನಕ್ಕೆ ಕಾರಣ ಆಗೋದಿಲ್ಲ. ಕೇವಲ ಮನುಷ್ಯ ಯೋನಿಯಲ್ಲಿ ಮಾಡಿರುವಂಥ ಕರ್ಮಗಳು, ಕೆಲಸಗಳು ಮಾತ್ರ ಬಂಧನಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಇಲ್ಲಿ ಅಯಂ ಲೋಕಃ ಅನ್ನುವಂಥ ಪದಪ್ರಯೋಗವನ್ನ ಮಾಡಿದಾನೆ ಭಗವಂತ. ಈಗ ಒಂದು ಡೌಟ್ ಇರುತ್ತೆ ನಮ್ಗೆ ಅಲ್ವಾ. ಈಗ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮ ಥರನೇ ತಿನ್ನುತ್ತೆ, ಅದು ಎಂಜಾಯ್ ಎಲ್ಲ ಮಾಡುತ್ತಲ್ವಾ. ಅದೇನೋ ಬೇರೆ ಪ್ರಾಣಿನ ಕೊಲ್ಲುತ್ತೆ, ತಿನ್ನುತ್ತೆ, ಅದರಿಂದನೂ ಪಾಪ ಬರುತ್ತಾ ಅದಕ್ಕೆ, ಹಾಗೆ ಹೀಗೆ ಅಂತೆಲ್ಲ ನಾವು ಯೋಚನೆ ಮಾಡೋದು ಉಂಟಲ್ವಾ. ಅದಕ್ಕೆ ಇಲ್ಲಿ ಉತ್ತರ ನಮಗೆ ಸಿಗ್ತಾ, ಮನುಷ್ಯ ಯೋನಿಯಲ್ಲಿ ಮಾತ್ರ ನಮಗೆ ಪಾಪ ಪುಣ್ಯಗಳ ಪ್ರತಿಫಲ ಅನ್ನೋದು ಸಿಗೋದು, ಬೇರೆ ಯೋನಿಗಳಲ್ಲಿ ಎಲ್ಲೂ ಸಿಗಲ್ಲ. ಯಾಕಂದ್ರೆ ಅದು ಏನೂ ಕೆಲಸ ಮಾಡೋದಿಲ್ಲ. ಅದು ಬರೀ ಮನುಷ್ಯ ಯೋನಿಯಲ್ಲಿದ್ದಾಗ ಏನು ಕರ್ಮ ಮಾಡಿರುತ್ತೋ ಅದರ ಪ್ರತಿಫಲವನ್ನ ಅಲ್ಲಿ ಅನುಭವಿಸ್ತಾ ಇರತ್ತೆ ಅನ್ನೋದನ್ನ ಇಲ್ಲಿ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ನೀನು ಆಸಕ್ತಿ ರಹಿತನಾಗಿ ಯಜ್ಞದ ನಿಮಿತ್ತವಾಗಿ ನೀನು ಉತ್ತಮ ರೀತಿಯಲ್ಲಿ ಕರ್ತವ್ಯ ಕರ್ಮವನ್ನ ಮಾಡು ಅಂತ ಹೇಳಿದಾರಲ್ಲ, ಇದಕ್ಕೇನು ಅರ್ಥ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇದರಿಂದ ಭಗವಂತ ಅನಾಸಕ್ತ ಭಾವದಿಂದ ಯಜ್ಞದ ನಿಮಿತ್ತವಾಗಿ ಮಾಡುವಂತ ಕೆಲಸ ಇದೆಯಲ್ಲ, ಅದು ಮನುಷ್ಯನಿಗೆ ಬಂಧನಕಾರಕಗಳಾಗೋದಿಲ್ಲ. ಅಲ್ಲದೆ ಇಂಥ ಒಂದು ಕೆಲಸ ಮಾಡುವಂಥವನ ಪೂರ್ವ ಸಂಚಿತ ಸಮಸ್ತ ಪಾಪ ಪುಣ್ಯಗಳೂ ಕೂಡ ವಿಲೀನವಾಗಿ ಹೋಗುತ್ತೆ. ಅಂದ್ರೆ ಯಾರು ಯಜ್ಞದ ನಿಮಿತ್ತವಾಗಿ ಕೆಲಸ ಮಾಡ್ತಾನೋ ಅಂತ ಮನುಷ್ಯನಿಗೆ ಮೊದಲು ಬಂಧನ ಅನ್ನೋದು ಸಿಗೋದಿಲ್ಲ. ಅಷ್ಟೇ ಅಲ್ಲದೆ ತಾನು ಹಿಂದೆ ಮಾಡಿರ್ತಾನಲ್ಲ ಆ ಪೂರ್ವ ಸಂಚಿತ ಎಲ್ಲ ಪಾಪಗಳಾಗಿರ್ಬೋದು, ಪುಣ್ಯಗಳಾಗಿರ್ಬೋದು, ಎಲ್ಲವೂ ಕೂಡ ಹೊರಟೋಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಯಾವಾಗ ನಾವು
ಮನಸ್ಥಿತಿಯನ್ನು ಚೇಂಜ್ ಮಾಡಿಕೊಂಡು ಕೆಲಸ ಮಾಡ್ತೀವಿ. ಈಗ ನಾವು ಮಾಡುವಂಥ ಕೆಲಸ ಅದೇ, ನಾನು ಮಾಡಲೇಬೇಕು. ಈಗ ನಾನು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು, ಅಥವಾ ನನ್ನ ಪ್ರಕಾರವಾಗಿ ನಾನು ಬ್ರಾಹ್ಮಣನಾಗಿದ್ದರೆ ಅಥವಾ ನಾನು ಕ್ಷತ್ರಿಯನಾಗಿ ಹುಟ್ಟಿದರೆ, ನಾನು ಬ್ರಹ್ಮಚಾರಿನೋ ಗೃಹಸ್ಥನೋ ಅಥವಾ ವಾನಪ್ರಸ್ಥಿನೋ ಏನೋ ಒಂದು ಆಗಿರ್ತೀನಲ್ವಾ, ಅದಕ್ಕೆ ಮತ್ತು ಆ ಪರಿಸ್ಥಿತಿಗೆ ನನ್ನ ಒಂದು ಸ್ವಭಾವಕ್ಕೆ ತಕ್ಕಂಗೆ ನನಗೆ ಅಂತ ಏನು ವಿಹಿತ ಕರ್ಮಗಳಿದೆಯೋ, ಶಾಸ್ತ್ರಗಳಲ್ಲಿ ಹೇಳಿದಾರೋ ಅದರ ಪ್ರಕಾರವಾಗಿ ನಾನು ನನ್ನ ಕೆಲಸ ಕರ್ತವ್ಯವನ್ನು ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು? ಇದು ಯಜ್ಞದ ನಿಮಿತ್ತವಾಗಿ ಮಾಡ್ತಾ ಇದ್ದೀನಿ. ಅಂದರೆ ನಾನು ಇದನ್ನು ಸಮರ್ಪಣೆ ಭಾವದಿಂದ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ ಅಷ್ಟೇನೆ. ಅದರಲ್ಲಿ ನನಗೆ ಯಾವುದೇ ಆಸಕ್ತಿನೂ ಇರೋದಿಲ್ಲ, ಅದರಲ್ಲಿ ನನಗೆ ಯಾವುದೇ ಕಾಮನೇನೂ ಇರೋದಿಲ್ಲ, ಏನೂ ಇರೋದಿಲ್ಲ. ನಿಷ್ಕಾಮನಾಗಿ ನಾನು ಆ ಕೆಲಸವನ್ನು ಮಾಡ್ತೀನಲ್ಲ, ಅದರಿಂದ ನನಗೆ ಬಂಧನ ಅನ್ನೋದು ಸಿಗೋದಿಲ್ಲ. ಮತ್ತು ನೋಡಿ, ನಾವು ಎಷ್ಟೋ ಜನ್ಮಗಳಿಂದ ಏನೇನೋ ಕರ್ಮಗಳನ್ನು ಮಾಡ್ಕೊಂಡು ಬಂದಿರ್ತೀವಿ. ಅದರ ಪ್ರತಿಫಲವಾಗಿ ನಮಗಿವಾಗ ನೋವು ಸಿಗ್ತಾ ಇರುತ್ತೆ, ಕೆಲವೊಂದು ಸಮಯ ನಮಗೆ ಸಂತೋಷ ಸಿಗ್ತಾ ಇರುತ್ತೆ. ನಮ್ಗೆ ಎಷ್ಟೋ ಸರಿ ಅನಿಸಿರುತ್ತೆ, ನಾನು ಯಾರಿಗೂ ಏನೂ ಮೋಸ ಮಾಡಿಲ್ಲ, ಏನೂ ಮಾಡಿಲ್ಲ ಈ ಜನ್ಮದಲ್ಲಿ. ನಮ್ಗೆ ಅನಿಸುತ್ತೆ, ನಾನು ಹುಟ್ಟಿದಾಗಿಂದ ನನಗೆ ನೆನಪಿದೆಯಪ್ಪ, ನಾನು ಒಬ್ರಿಗೊಂದು ತೊಂದರೆ ಕೊಟ್ಟಿಲ್ಲ, ಆದರೂ ನನಗೆ ಯಾಕೆ ಭಗವಂತ ಇಷ್ಟು ಕಷ್ಟ ಕೊಡ್ತಾನೆ, ಇಷ್ಟು ನೋವು ಕೊಡ್ತಾನೆ ಅಂತ ನಾವು ಹೇಳೋದು ಉಂಟಲ್ವಾ. ಯಾಕೆ ಅಂತಂದರೆ ನಮಗೆ ಗೊತ್ತಿಲ್ಲ, ನಾವು ಮರ್ತು ಹೋಗಿದ್ದೀವಿ. ನಾವು ಎಷ್ಟೋ ಜನ್ಮಗಳನ್ನು ತೊಗೊಂಡು ಬಂದಿದ್ವಿ. ಯಾವ ಜನ್ಮದಲ್ಲಿ ಯಾರಿಗೇನು ಮೋಸ ಮಾಡಿರ್ತೀವೋ ಅದ್ರ ಫಲನೇ ಅನುಭವಿಸ್ತೀವಿ. ಇದಕ್ಕೆ ಬೇರೆ ಯಾರೂ ಹೊಣೆ ಅಲ್ಲ. ನಾವು ಈಗ ಅನುಭವಿಸ್ತಾ ಇರುವಂಥ ಎಂಥದ್ದೇ ನೋವಾಗಿರಲಿ, ಸಂತೋಷ ಆಗಿರಲಿ, ದುಃಖ ಆಗಿರಲಿ, ಏನೇ ಆಗಿರಲಿ, ಅದಕ್ಕೆ ಬೇರೆಯವರು ಕಾರಣ ಅಲ್ಲ, ನಾವೇ ಕಾರಣ. ಆದರೆ ನಾವು ಮೊದಲು ಭಗವಂತನನ್ನು ಬೈಕೊಳ್ತೀವಿ, ಆಮೇಲೆ ನಮಗೆ ಯಾರು ತೊಂದರೆ ಕೊಡ್ತಾ ಇರ್ತಾರೋ ಅವ್ರನ್ನ ಬೈಕೋತೀವಿ. ಅವರು ಅದಕ್ಕೆ ಕಾರಣ ಅಲ್ಲ, ನಾನು ಮಾಡಿರ್ತೀನಿ, ಅದಕ್ಕೆ ನಾನು ಅದನ್ನು ಅನುಭವಿಸ್ಲೇಬೇಕು. ಇದೆಲ್ಲ ನಮಗೆ ಚೆನ್ನಾಗಿ ಅರ್ಥ ಆಗಿಬಿಡ್ತು ಅಂತಂದರೆ ನಾವು ಯಾರನ್ನೂ ದ್ವೇಷಿಸೋದಿಲ್ಲ, ಯಾರನ್ನೂ ನಾವು ಬೈಕೊಳ್ಳೋದಿಲ್ಲ. ಆಯಿತಾ? ನಮ್ಗೆ ಅರ್ಥ ಆಗಿಲ್ಲ ಅಂತಂದ್ಬಿಟ್ಟು ನಾವು ಬೈಕೊಂಡು ಇನ್ನೊಂದಷ್ಟು ಕರ್ಮಗಳನ್ನು ಮಾಡ್ತೀವಿ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಕರ್ತವ್ಯ ಕರ್ಮ ಅಂತ ತಿಳ್ಕೊಂಡು ನಾವು ಮಾಡೋದಿದೆಯಲ್ಲ, ಇದು ನಾವು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ರು ಕೂಡ ಅದನ್ನು ಝೀರೋ ಮಾಡುತ್ತೆ, ಪಾಪ ಮಾಡಿದ್ರು ಅದನ್ನು ಝೀರೋ. ಅಂದರೆ ಬ್ಯಾಲೆನ್ಸ್ ನಿಲ್ಲಾಗಬೇಕು, ಝೀರೋ ಆಗಬೇಕು, ಆಗ ಮಾತ್ರ ನಾವು ಮುಕ್ತರಾಗೋದು. ಪಾಪಗಳನ್ನು ಮಾಡದೆ ಪುಣ್ಯದ ಕೆಲಸಗಳನ್ನು ಮಾಡ್ತಿದ್ರು ಕೂಡ ಬಂಧನನೇ ಅದು. ಯಾಕಂದರೆ ಅದನ್ನು ಅನುಭವಿಸೋದಕ್ಕೆ ಯಾವುದೋ ಲೋಕಕ್ಕೆ ಹೋಗಿ ನಾವು ಅನುಭವಿಸ್ಬೇಕಾಗತ್ತೆ. ನಮ್ಗೆ ಈ ಲೋಕಗಳೇ ಬೇಡ, ನಮಗೆ ಭಗವಂತ ಬೇಕು ಅಂತ ಯಾರು ಇಷ್ಟಪಡ್ತಾರೋ ಅವರಿಗೆ ಪಾಪನೂ ಬೇಡ, ಪುಣ್ಯನೂ ಬೇಡ, ಝೀರೋ ಆಗಬೇಕು ಬ್ಯಾಲೆನ್ಸು. ಹಾಗಾಗಬೇಕು ಅಂತಂದರೆ ಯಜ್ಞದ ನಿಮಿತ್ತವಾಗಿ ನಾವು ಕೆಲಸಗಳನ್ನು ಮಾಡೋದನ್ನು ಕಲಿಬೇಕು ಅಷ್ಟೇ. ಇದರ ಬಗ್ಗೆ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಏನು ಹೇಳಿದ್ದಾರೆ ಅಂತಂದ್ಬಿಟ್ಟು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.